ಹಾಯ್ ನಮಸ್ಕಾರ ಎಲ್ಲರಿಗೂ. ಇದೇನು ಚಿಕನ್ ಅಂತ ಅನ್ಕೊಂಡಿರೇನು? ಮತ್ತು ಅಲ್ಲ, ಸೋಯಾಬೀನ್ ಅದ. ಬರ್ರಿ ಮಸ್ತಂಗಿ ಚಿಕನ್ ನಂಗೆ ಟೇಸ್ಟ್ ಆಗುವಂಥದ್ದು ಸೋಯಾಬೀನ್ ಕರಿನ ಮಾಡೋಣಂತ. ಇದು ಭಾಳ ಈಸಿ ಮತ್ತು ಟೇಸ್ಟಿ ರೆಸಿಪಿ ಅದ. ಎಲ್ಲ ರೆಸಿಪಿದು ಇಂಗ್ರೀಡಿಯೆಂಟ್ಸ್ ನಾನು ತೆಳಗೆ ಡಿಸ್ಕ್ರಿಪ್ಷನ್ನಾಗ ಮೆನ್ಷನ್ ಮಾಡಿರ್ತೀನಿ. ಬೇಕಿತ್ತಂದ್ರೆ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಇದನ್ನು ನೀವು 5-6 ತಾಸು ನೆನೆ ಇಡ್ಬೋದು. ಇಲ್ಲಂತಂದ್ರೆ ಬಿಸಿನೀರನ್ನ ಹಾಕಿದ್ರೆ ಒಂದು 15 ಮಿನಿಟ್ಸ್ ಒಳಗೆ ಇವು ಚೆಂದಂಗಿ ನೆನಿತಾವು. ನೆನೆದಾದ್ಮೇಲೆ ಇದ್ರೊಳಗೆ ನೀರೆಲ್ಲ ಚೆಂದಂಗಿ ಹಿಂಡಿ ನಾನು ತಕ್ಕೊಂಡೀನಿ. ಯಾಕಂದ್ರೆ ಅದ್ರೊಳಗೆ ಉಪ್ಪು ಅದನ್ನೆಲ್ಲ ಹಾಕಿ ನಾನು ಈಗ ಮ್ಯಾರಿನೇಟ್ ಮಾಡಕ್ಕೆ ಇಡ್ತೀನಿ. ಸೊ ಅದಕ್ಕೆ ಎಲ್ಲ ಚೆಂದಂಗಿ ಹಿಂಡಿ ತಕ್ಕೊಂಡೀನಿ. ಹಿಂಡಿ ತಕ್ಕೊಂಡ್ಮೇಲೆ ಇಲ್ಲ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಒಂದು ಸ್ವಲ್ಪ ಜೀರಾ ಪೌಡ್ರ್, ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಕಬೇಕು. ನಾನು ಲಿಂಬೆಹಣ್ಣು ಹಾಕಿದ್ರೊಳಗೆ ಸ್ಕಿಪ್ ಆಗೈತಿ. ಹಾಕಿ ಚಂದನಂಗಿ 2 ಗಂಟೆ ಮ್ಯಾರಿನೇಟ್ ಮಾಡಕ್ಕೆ ಇಡಬೇಕು. ಮ್ಯಾರಿನೇಟ್ ಮಾಡಕ್ಕೆ ಇಟ್ರೆ ಚಂದ ಅಂದ್ರೆ ಅದ್ರೊಳಗೆ ಫ್ಲೇವರ್ ಬರ್ತದೆ ಸೋಯಾಬೀನ್ ಒಳಗೆ. ಅದಕ್ಕೆ ಮ್ಯಾರಿನೇಷನ್ ಭಾಳ ಇಂಪಾರ್ಟೆಂಟ್. ಯಾವುದೇ ಚೀಸ್ ಆಗಿರಲಿ ಅದ್ರೊಳಗೆ ಮ್ಯಾರಿನೇಟ್ ಮಾಡಿದ್ರೆ ಚಂದ ಫ್ಲೇವರ್ ಎಲ್ಲನೂ ಚಂದಂಗಿ ಅದ್ರೊಳಗೆ ಬರ್ತೈತಿ. ಆಮೇಲೆ ನಾ ಇಲ್ಲಿ ಒಂದು ಆನಿಯನ್ ತೊಗೊಂಡಿನಿ. ನಿಮಗೆ ಎಷ್ಟು ಬೇಕು ಅಂದ್ರೆ ನೀವು ಜಾಸ್ತಿ ಉಳ್ಳಾಗಡ್ಡಿ ತಿಂತಿದ್ರೆ ನೀವು 2 ಹಾಕ್ಕೋಬೋದು. ನಾ ಇಲ್ಲಿ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಒಂದು ಉಳ್ಳಾಗಡ್ಡಿ ಸಾಕು ಅನ್ನಿಸ್ತೈತಿ. ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದ್ರೊಳಗೆ ಚಂದಂಗಿ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಇದ್ರೊಳಗೆ ಜಾಸ್ತಿ ಮಸಾಲೆನ ಯೂಸೇ ಮಾಡೋಂಗಿಲ್ಲ. ಅಂದರೆ ಮ್ಯಾಲೆ ಟೊಮ್ಯಾಟೊ ಗಿಮ್ಯಾಟೊ ಏನೂ ಯೂಸ್ ಮಾಡಿಲ್ಲ ನಾನು. ಬರೀ ಉಳ್ಳಾಗಡ್ಡಿ ತೊಗೊಂಡು ಚಂದಂಗಿ ಹುರ್ಕೊಂಡಿನಿ. ಉಳ್ಳಾಗಡ್ಡಿ ಹುರಿದ್ಮೇಲೆ ಆಮೇಲೆ ಅದ್ರೊಳಗೆ ಕೆಂಪು ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿದ ಪೇಸ್ಟ್, ಆಮೇಲೆ ಕರಿಬೇವು, ಇದನ್ನು ಚಂದಂಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮ್ ಒಳಗೆ. ಒಟ್ಟು ಹಸಿ ಇರಬಾರ್ದು, ಹಂಗೆ ಚಂದಂಗಿ ಹುರ್ಕೋಬೇಕು. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿತ್ತಂದ್ರೆ ಹೇಳ್ರಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಇದ್ರೊಳಗೆ ನಾನು ಮಸಾಲ ಹಾಕಿದ್ದು ಚಿಕನ್ ಮಸಾಲ ಹಾಕೀನಿ. ಯಾಕಂದ್ರೆ ಸ್ವಲ್ಪ ಫ್ಲೇವರ್ ಬರಲಿ ಅಂಥೇಳಿ ಚಿಕನ್ ಮಸಾಲ, ಆಮೇಲೆ ಕೊರಿಯಂಡರ್ ಮಸಾಲ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಮತ್ತೊಂದು ಸ್ವಲ್ಪ ಖಾರ ಅದೆಲ್ಲ ಹಾಕಿ ಚಂದಂಗಿ ನಾನು ಮತ್ತೆ ಬೇಯಿಸ್ಕೊಂಡಿನಿ. ಆಮೇಲೆ ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆಲ್ಲ ಸೋಯಾ ಚಕ್ಸ್ ಅದನ್ನೆಲ್ಲ ಚಂದಂಗಿ ಹಾಕಿ ಮತ್ತೆ ಎಲ್ಲನೂ ಚಂದಂಗಿ ನಾನು ಹುರ್ಕೊಳತ್ತೀನಿ. ಇಲ್ಲಿ ಏನಿಲ್ಲ, ಒಂದು 2 ನಿಮಿಷ ಚಂದಂಗಿ ಹುರ್ಕೊಂಡ್ರೆ ಸಾಕು. ಆಮೇಲೆ ಏನಿಲ್ಲ, ನಾವು ನೀರು ಹಾಕಿ ಒಂದು 5-6 ನಿಮಿಷ ಚಂದಂಗಿ ಅದು ನೀರೆಲ್ಲ ಒಂಥರ ಗ್ರೇವಿ ಫಾರ್ಮ್ ಥರ ಆಗಬೇಕು. ಅಲ್ಲಿ ತನಕ ನಾವೇನು ಮಾಡಬೇಕಂದ್ರೆ ಚಂದಂಗಿ ಇದನ್ನು ಕುದಿಸ್ಕೋಬೇಕಾಗ್ತೈತಿ. ಅಂದ್ರೆ ಅದ್ರೊಳಗಿನ ಫ್ಲೇವರ್ ಏನೈತಿ ಸೋಯಾಬೀನ್ ಒಳಗೆ ಹೋಗ್ತೈತಿ. ಸೊ ಅದಕ್ಕೆ ಕುದಿಸೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಾ ಮಾಡಾಕತ್ತಿದ್ದ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ನಾನು. ಯೂಸ್ಫುಲ್ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋನು ಮಾಡಿರಿ. ನನ್ನ ಇನ್ಸ್ಟಾಗ್ರಾಮ್ ಕೂಡ ಅದ, ಅಲ್ಲಿನೂ ಹೋಗಿ ನೀವು ಫಾಲೋ ಮಾಡ್ಬೋದು. ಅಲ್ಲಿನೂ ನಾನು ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದನ್ನು ಮ್ಯಾಲೆ ಮುಚ್ಚಿ ಚಂದಂಗಿ ಬೇಯಿಸ್ಕೊಂಡಿನಿ. ಆಮೇಲೆ ಫ್ರೆಶ್ ಕೊತ್ತಂಬರಿನ ಹಾಕಿ ನಾನು ಚಂದಂಗಿ ಮುಚ್ಚಿಟ್ಟಿದ್ದೆ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ 2 ನಿಮಿಷ ಮುಚ್ಚಿಟ್ಟು ಆಮೇಲೆ ಮತ್ತೆ ತೆಗೆದ್ರೆ ಇದು ಈ ಥರ ಒಂಥರ ಸುಕ್ಕ ಥರ ಆಗಿರ್ತೈತಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತಂತ ಅನ್ಕೊತೀನಿ, ಯೂಸ್ಫುಲ್ ಆಗೈತಂತ ಅನ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ಹೀಗೆ ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ಬಾಯ್.